ಬರ್ತೈತಿ ಹೆಂಗ ಬದಲಾಸವ ಎಲ್ಲಿ ಬರ್ಲಾತೈತಿ ನಾವು ಜೀವಾತ್ಮದ ಬದಲು ಕೇಳಿದೀವ್ರಿ ಏನಂತ ಹೇಳಿ ಈ ಶರೀರ ಒಳಗ ಬಾಜಿ ಬಾರಿಸುವಂತ ಆದಮ್ ಯಾರವ ಅಗಸಿ ಬಾಗಲ್ದಾಗ ಕುಬಸ ಬೇಡ್ಲಾಕ ಒಬ್ಬ ಕೂತಾನ ಅವನ ಹೆಸರು ಏನಾತ್ ನಾವು ಕೇಳಿವ್ರಿ ಇವರು ಹೊರಗಿನ ದೇವ್ರುಗಳ ತಂದು ಒಳಗೆ ಜೋಡಿಸ್ಲತ್ಯಾರ ಎಲ್ಲ ಮಾಡವ್ರ ಅವರು 72,000 ನಾಡಿ ಒಳಗೆ ಕೆಲಸ ಬಡ್ದಾಡ್ಲಿಲ್ಲ ಒಳಗೆ ಅವ ವಶಿಷ್ಠ ಋಷಿ ಬಂದಿದ್ದ ಪಂಚತತ್ವಗಳು ಬಂದಿದ್ದು ಮತ್ತು ಅಷ್ಟದಿಕ್ಕ ಪಾಲಕರು ಬಂದಿದ್ರು ಅಷ್ಟದಿಕ್ಕ ಪಾಲಕರು ಅಲ್ಲಿದಾರ ಈ ಕಡೆ ಯಾಕೆ ಬರ್ತಾರ ಅವ್ರ ಶರೀರ ಒಳಗೆ ಅಷ್ಟ ಮದಗಳಕ್ಕೆ ಜೋಡಿಸ್ಬೇಕಾಗಿತ್ತಲ್ಲ ಅಷ್ಟದಿಕ್ಕ ಪಾಲಕರು ಇಲ್ಲಿ ಯಾಕೆ ಮತ್ತು ಈಗ ಬೇರೆ ತಂದಾರಿ ಒಟ್ಟ ಪಾರ್ವತಿನ ಇಲ್ಲತ್ರಿ ಕುರಾಣದಾಗ ಪರಮಾತ್ಮ ಒಬ್ಬ ಅದಾನ ಅಲ್ಲೇ ಒಂದು ಮಾತು ಹೇಳ್ಯಾರಿಪ್ಪ ಏನತ್ತ ಮಾಕಿ ಕದಮೋಕೆ ನೀಚೆ ಜನ್ನತ್ ಹೇ ತಾಯಿ ಪಾದ ಕೆಳಗ ಸ್ವರ್ಗತಿ ಅಂತ ಹೇಳ್ಯಾರ ಮತ್ತೆ ನೀವು ಬಾಪಕಿ ಪಾವಕ್ಕೆ ನೀಚೆ ಜನ್ನತ್ ಇಲ್ಲ ಅವ್ವನ ಪಾದ ತೆಳಗ ಅಪ್ಪನ ಪಾದ ತೆಳಗ ತಂದಾರನ ಇಲ್ಲ ಅದಕ್ಕೆ ಈಗ ನಾವು ಹೆಂಗೆ ಹೋಗ್ಬೇಕಾಗ್ಯದ್ರಿ ಒಟ್ಟ ಪಾರ್ವತಿನ ಇಲ್ಲ ಪರಮಾತ್ಮನ ಅದಾನ ಅವ್ರ ಲೆಕ್ಕ ಬಂದದಂದ್ರೆ ನಡಿಲ್ರಿ ಸಣ್ಣಂಗೆ ನಡೀಲಿ ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕೊಟ್ಟಳೋ ಬಣ್ಣ ಏ ಆದಿ ಅನಾದಿ ಬಡ್ಡಿ ಬುಣಾದಿಗೆ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ತಾಯಿ ಕೊತ್ತ ಮಾಡ್ಯಾಳು ನಿರ್ಮಾಣ ಏ ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳು ನಿರ್ಮಾಣ ಸತ್ಯ ಕೊತ್ತ ಮಾಡ್ಯಾಳು ನಿರ್ಮಾಣ ಶೂನ್ಯ ಮಾ ಶೂನ್ಯ ಅದಕ್ಕೆ ಆದಿ ಶೂನ್ಯಗಾದಾರ ಅದಕ್ಕೆ ಆದಿ ಶೂನ್ಯಗಾದಾರ ಅದಕ್ಕೆ ಅಣ್ಣ ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಎಚ್ಚಾತ ಒಮ್ಮೆ ನಿರ್ಮಾಣ ತಾಯಿ ಕುತ್ತ ಮಾಡ್ಯಾಳು ನಿರ್ಮಾಣ ಏ ಸೃಷ್ಟಿ ಹುಟ್ಟಿಸ್ಬೇಕಂತ ಎಚ್ಚಾತ ಒಮ್ಮೆ ನಿರ್ಮಾಣ ತಾಯಿ ಕುತ್ತ ಮಾಡ್ಯಾಳು ನಿರ್ಮಾಣ ರಜ ತಮ ಸತ್ವ ಮೂರು ಗುಣಕ ತಾಯಿನೇ ಕಾರಣ ಮೂರು ಗುಣಕ ತಾಯಿನೇ ಕಾರಣ ಏ ಮೂರು ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳು ರಕ್ಷಣಾ ಮೂರು ಮಂದಿನ ಮಾಡ್ಯಾಳು ಜ್ವಾಪಾನ ಗಂಡ ಹಾಡೋರ್ನ ಮಾಡ್ಯಾಳು ರಕ್ಷಣಾ ಏ ಮೂರು ಗುಣದಿಂದ ಮೂವರ್ನ ಪುಟ್ಟಿಸಿ ಮಾಡ್ಯಾಳು ರಕ್ಷಣಾ ಆದಿಶಕ್ತಿ ಮಾಡ್ಯಾಳು ರಕ್ಷಣಾ ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ ಹೋಗಿ ಹಿಡಿ ಶ್ರೀದೇವಿಯ ಶರಣ ಏ ಕಂದ ವಾಸುನ ಚಂದದ ಕವಿಗಳು ವೈರಿಗೆ ಬಾಣ ಬರಾರರ ಬಡದಂಗ ವೈರಿಗೆ ಬಡಾಡ ಎದ್ಯಾಗ ಹೊಡೆದಂಗ ವಾಸುನ ಚಂದದ ಕವಿಗಳು ಎದ್ಯಾಗ ಹೊಡೆದಂಗ ಏನು ಹೇಳ್ತೀರಿ? 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158
ಏನು ಹೇಳ್ತಾರು? ಆದಿಶಕ್ತಿ ಭಕ್ತಿ ಮಾಡಿದ್ರೆ ಯಾರು ಮುಕ್ತಿ ಕಾಣಂಗಿಲ್ಲತ್ತ. ಹೌದು ಹೌದ್ರಿ. ಭಕ್ತರ ಕೈಯಾಗ ಆಕಿನ ದುಡ್ಕೊಲತ್ಯಾಳು, ಹಾಂ ಆಕಿ ಹೆಂಗ ಮುಕ್ತಿ ಕಾಣ್ತಾಳು ಅಂತ ಹೇಳತ್ಯಾರ. ಕರೆ ಐತ್ಲ. ಯಾವ ಹೇಳತ್ಯಾರು? ಹಾಂ ನಮ್ಮ ತುಳಜಾಪುರ ಅಂಬಾಬಾಯಿ ಸುದ್ದಿ ತಂದಾರಿ. ಲಾಡ್ಲ್ಯಾ ಮಸಿ ಹಾಕಿದ್ದತ್ತ. ಹಾಂ ಹಾಂ ಲಾಡ್ಲ್ಯಾ ಮಸಿ ಹಾಕಾಗ ಇನ್ನತ್ತನ ಆದ್ರೂ ಎಣ್ಣೆ ಹೋಗ್ತೈತಿ ತುಳಜಾಪುರದಿಂದ. ಹಾಂ 2 ಮಣ. 2 ಮಣ. ಹಾಂ ಅಂದ್ರೆ ನಿಮ್ಮ ಹೆಣ್ಣು ದೇವ್ರ ಕಮ್ಮಿ ಐತಿ, ನಮ್ಮ ಗಂಡ ದೇವ್ರು ದೊಡ್ಡದಾವು. ದೊಡ್ಡ ಲಾಡ್ಲ್ಯಾ ಮಸ್ಯಾಕ ಭಾಳ ದೊಡ್ಡ ಮಾತು ಹೇಳತ್ಯಾರು. ಲಾಡ್ಲ್ಯಾ ಮಸ್ಯಾಕ ದೊಡ್ಡವದನ ಖರೆ ಇವಂಗ ಹಾದಿ ತೋರಿಸಿ ಕೊಟ್ಟವ್ರು ಯಾರು ತಳದಾಗ ಹಾದಿ ಕೊಟ್ಟವ್ರು ಬೇಕಲ್ಲ. ಲಾಡ್ಲ್ಯಾ ಮಸ್ಯಾಕ ಈ ಕಡೆ ಬಂದು ಶರಣಾಗ್ಯಾನ. ಹಾಂ ಹಾಂ ಪ್ರಥಮದೊಳಗ ಅವ ಸಾಧುನೂ ಅಲ್ಲ ಶರಣೂ ಅಲ್ಲ, ಒಬ್ಬ ರಾಜ. ಒಬ್ಬ ರಾಜ. ಹೌದು. ಲಾಡ್ಲ್ಯಾ ಮಸ್ಯಾಕ ಒಬ್ಬ ರಾಜ ಇದ್ದ. ಹಾಂ ಹಾಂ ಅವನ್ ದಗದ ಮಾಡ್ತಿದ್ರಿ. ಏನ? ದಿನನಿತ್ಯ ತನ್ನ ರಾಜವಾಡ್ಯದೊಳಗೆ ಒಂದು ಕುದುರಿತ್ತು. ಹಾಂ ಕುದುರೆ ತಗೊಂಡೆ ಬ್ಯಾಟಿ ಆಡ್ಲಕ್ಕೆ ಹೋಗ್ತಿದ್ದ ಅಡಿವ್ಯಾಗ. ದಿನ ಅದೊಂದು ನಾದಿತ್ತು. ಅದೊಂದು ನಾದಿತ್ತು ಅವಂಗ ಬ್ಯಾಟಿ ಆಡೋದು. ಹೌದು ಹೌದು. ಕುದುರೆ ಮ್ಯಾಗ ಕೂತ್ ಬ್ಯಾಟಿ ಆಡ್ಲಕ್ಕೆ ಹೋಗ್ತಿದ್ದ. ಹಾಂ ಕುದುರೆ ಮ್ಯಾಗ ಕೊಂಡಿರ್ತಿದ್ದ. ಚಾಟಿ ಒಂದು ತೆನದಿ ಹೆಗಲಿಗೆ ಹಾಕೋತಿದ್ದ. ನಡಿ ಕುದುರೆ ಹೊಡಿ ಚಾಟಿ ಹಾಂ ಹಾಕ್ಕೊಂಡ ಹೋಗ್ತಿದ್ದ. ಆ ಲಾಡ್ಲ್ಯಾ ಮಸ್ಯಾಕನ ರಾಜವಾಡ್ಯದೊಳಗೆ ದಾಸಿಯರಿದ್ರಿಪ್ಪ. ಹೌದು. ಏನ ಹಾಂ ಕಸ ಹುಡುಗಲಾಕ. ಹೌದು. ದಾಸಿಯರಿದ್ದಾಗ ಒಂದು ಮುಪ್ಪನ ಮುದುಕಿತ್ತು ಅವ್ರೆಲ್ಲರೊಳಗನ. ಹೌದು. ಅದು ಏನು ಮಾಡಿತ್ತು? ಏನ? ರಾಜನ ಸಿಂಹಾಸನದ ಎತ್ತಕ್ಕೆ ಹೋಗಿ ಹಾಂ ಕಸ ಹುಡುಕೋತ ಬಂದಳಕಿ. ಅಂದ್ರೆ ರಾಜ ಈಗ ಹೋಗ್ಯಾನು, ಬರೋದ್ರೊಳಗೆ ಹಸನ ಮಾಡ್ಬೇಕು. ಹಸನ ಮಾಡ್ಬೇಕಂತ ಹೇಳಿ ಹಾಂ ಕಸ ಹುಡುಗ್ಲಾಕ ಹತ್ತಳು. ಹಾಂ ಕಸ ಹುಡುಗೋಕೋತಾನೆ ಆ ಸಿಂಹಾಸನದ ಮ್ಯಾಗ ಜರ ಕೈ ಆಡಿಸಳು. ಹಾಂ ಹಾಂ ಅಗದಿ ಮೆತ್ತಗೆ ಹತ್ತಲಕ್ಕೈತದ. ತಂಪ ಮೆತ್ತಗೆ ಹತ್ಲಕ್ಕೈತು. ಇದು ಮುಟ್ಟನ ಇಟ್ಟು ಮೆತ್ತಗೈತಿ. ಇನ್ನು ಇದ್ರ ಮ್ಯಾಲೆ ಜರನ ಅಡ್ಡಾಗಿ ನಿದ್ದೆ ಮಾಡಿದ್ರೆ ಎಷ್ಟು ಚಂದ ನಿದ್ದೆ ಹತ್ತಿರ್ಬೇಕಂದಳಕಿ. ಹೌದು ಹೌದು. ಮತ್ತೆ ಏನು ಮಾಡ್ಲು? ಅದಕ್ಕೆ ಆಧಾರ ಆಗಿ ಮನಕೊಂಡಳು. ಅಲ್ಲೇ ಸಿಂಹಾಸನ ಮೇಲೆ ಆಧಾರ ಆಗಿ ಮನಕೊಂಡಳು. ನಿದ್ದೆ ಹತ್ತಿತ್ತು. ರಾಜ ಬಂದದಕ್ಕಿ ಗೊತ್ತಾಗಲಿಲ್ಲ. ಅನಕ ಇವ ರಾಜ ಬ್ಯಾಟಿ ಆಡೋದು ಬಿಟ್ಟು ಹೊಳ್ಳಿ ಹೊಳ್ಳಿ ಬಂದು ನೋಡ್ತಾನ ತನ್ನ ಸಿಂಹಾಸನದ ತ್ಯಾಕ. ಸಿಂಹಾಸನ ಮ್ಯಾಲ ಬರೇ ಒಂದು ಕಸ ಹುಡುಗು ಮುದುಕಿ ಕೂತಾಳ. ನನ್ನ ಸಿಂಹಾಸನಕ್ಕೆ ಆಧಾರ ಆಗಿ ಕೂತಾಳಂದ್ರ ಎಷ್ಟು ಬಂದತೆ ಸೊಕ್ಕ ಮುದುಕಿ ನಿನಗಂದಿವ. ಏನು ಮಾಡಿದ? ನಾ ಇಲ್ಲದಾಗ ನನ್ನ ಸಿಂಹಾಸನಕ್ಕೆ ಆಧಾರ ಆಗಿ ನೀ ಕೂತಿ ಅಂದ್ರೆ ಎಷ್ಟು ಸೊಕ್ಕ ಬಂದತಿ ನಿನಗತ್ ಹೇಳಿ ಅದ ಬ್ಯಾಟಿ ಆಡಿ ಹೊರಗಿಂದ ಬಂದಿದ್ದ ಒಳಗ ತನ್ನ ಹೆಗಲ ಮ್ಯಾಗಿರುವಂತ ಚಾಟಿ ತಗೊಂಡು ಬಡಿಲಾಕ ಹತ್ತ. ಮುದುಕಿಗೆ ಮ್ಯಾಲ ಮುದುಕಿಗೆ ಬಡಿತಿದ್ದ ಖರೆ ಮ್ಯಾಲ ಏಟಾತಿತ್ತ ಖರೆ ಮುದುಕಿ ತೆಳಗ ಬಿದ್ದ ನೆಲದ ಮ್ಯಾಗ ನಗತಿತ್ತು. ಹಂಗ ನಗತಿಳಕಿ ಕುಲು 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 ನಗಲಾಕ ಹತ್ತಳಕಿ. ಹಂಗ ಏಟ್ ಬೀಳ್ತಾವ ಹಂಗ ನಗಕಿ. ಇವ್ ರಾಜ ಅಂದ, ನಾರೇ ಮ್ಯಾಲ ಬಡಿಲಾಕ ಹತ್ತೇನಿ. ನಾನು ಏಟಿಗೆ ಸತ್ತ ಹೋಗ್ಬೇಕು. ನಾನು ಏಟಿಗೆ ಸತ್ ಹೋಗ್ಬೇಕು. ಹಂಗ ಬಡಿಲತ್ತೇನಿ. ನೀರೇ ನಗಲಾಕ ಹತ್ತೇದಿ. ಯಾಕ ಅಂದವ. ಯಾಕ ನಗಲಾಕ ಹತ್ತಿ ಅಂದ. ಅವಾಗ ಹೇಳ್ತಾಳ ಹೊಳ್ಳಿ ಮುದುಕಿ, ಏನತ್ತ? ಅಲ್ರಿ ರಾಜ, ಬರೇ ಕೇವಲ ಒಂದು 5 ಮಿನಿಟ್ ಅಲ್ಲ, ಒಂದು ಗಳಿಗೆ ಕೂತನ್ಯ ಬರೇ ನಿಮ್ಮ ಸಿಂಹಾಸನಕ್ಕ ಒಂದು ಗಳಿಗೆ ಆಧಾರ ಆಗಿ ಮನಕೊಂಡನಿ. ನನಗೆ ನೀವು ಇಟ್ಟು ಹೊಡಿಲಾಕ ಹತ್ತೀರಿ. ಇಂಥ ಏಟು ಬೀಳ್ತಾವ. ಇಟ್ಟು ಬಡಿಲಾಕ ಹತ್ತಿ ನನಗೆ ನೀ. ಆದ್ರೆ ಎಷ್ಟೋ ತಲೆ ಅಂತ ನೀ ಕುಂಡ್ರಕೋತ ಬಂದದ ಇದ್ರ ಮ್ಯಾಲ. ಇನ್ನು ನಿನಗೆ ಎಷ್ಟು ಏಟು ಬೀಳ್ತಿರ್ಬೇಕಂತ ಹೇಳಿ ಮುಂದಿಂದೆಲ್ಲ ತಿಳಿದು ಈಗ ವಿಚಾರ ಮಾಡಿ ನಗಲಾತೀನಿ ಅಂದಳಾಕಿ. ತಲೆಯಾಗಿನ ಹುಚ್ಚ ಬಿಟ್ಟತ್ ನೋಡ್ರಿ. ಅವಾಗ ಈ ಮದರಿ ಇಡ್ಲಾಡ್ಲಾಕ ನಾ ತಲೆಯಾಗಿಂದ ಇವು ಒಂದ ಧನ್ಯ ಆದ್ನಿ ಅಂದಿವ. ಗಳಿಗೆ ಕೂತದಿ ಇಟ್ಟು ಏಟು ಬೀಳತ್ತೇವ್ ಖರೆ ನಗಲಾತೀರಿ. ಎಷ್ಟೋ ದಿವಸ ಕೂತ ನೀನು ನನಗೆ ಎಟ್ಟು ಬೀಳ್ತಿರ್ಬೇಕವ ಏಟ. ಇಟ್ಟೊಳಗೆ ನಾ ಧನ್ಯ ಆದ್ನಿ. ನನಗೆ ಮುಂದೆ ಹಾದಿ ತೋರಿಸಿ ಕೊಟ್ಟಕ್ಕೆ ನೀನ ಅಂತ ಹೇಳಿ ತನ್ನ ರಾಜ್ಯ ಅಲ್ಲಿಗೆ ಬಿಟ್ಟ ತ್ಯಾಗ ಮಾಡಿ ಗುಡ್ಡ ಸೇರಿದ ನಿನ್ನ ಲಾಡ್ಲ್ಯಾ ಮಸ್ಯಾಕ. ನಿಮ್ಮ ಲಾಡ್ಲ್ಯಾ ಮಸ್ಯಾಕ ಮೊದಲ ಹಾದಿ ತೋರಿಸಿದವ್ರು ನಾವ. ಎಲ್ಲಿದ್ದೀವೋ ಭಾಗಪಜ್ಜ? ಇಲ್ಲೇ ಇದ್ದ ಮದ್ರ್ಯಾಗ ಕೂತಾನ. ಹೆಂಗ ನೋಡ್ರಿ. ನಡಿಲಿ ಏನು ಒಮ್ಮೆ ರಾಮಾಯಣ ಸುಳ್ಳತ್ತಾರ. ಮತ್ತೊಮ್ಮೆ ಗುರುಗಳು ಅದೆಲ್ಲ ಇರ್ಲಿ. ಜರ ಸಂಶಯ ಬಂದದಪ್ಪ. ಹಂಗ ಯಾವ ಒಂದು ದಗದ ಮಾಡಿದ್ರತ್ರಿ ಅವ್ರ. ವರ ಹಾವು ತರ್ತಾಳೆ ಏನತ್ರಿ ಅಂದ್ರೆ
ಹಂದಿ ಅವತಾರ ತಾಳೇನತ್ತ ಯಾವಾಗ ಯಾವಾಗ 16,000 ಗೋಪಿಕಾಸ್ತ್ರಿ ಅಂದ್ರೆ ಹೋದೆ ನರಕದ ಕ್ವಾಟಿ ಒಳಗಿಟ್ಟಾಗ ಹಾ. ಅವಾಗ ಅವತಾರ ತಾಳೇನಿ ಅಂತೇಳಿ ಇವ್ರು ಹೇಳ್ತಾರ. ಹಾ ಭಾಗಪ್ಪಜ್ಜ ಏನ ಸ್ವಲ್ಪ ವಿಷಯ ಅದು ಏನು ಫರಕ್ ಆಗ್ಲಕತ್ತೈತಿವೋ ಏನಿಲ್ಲೋ ಏನ್ ನೀವ ಫರಕ್ ಮಾಡ್ಲತ್ತೀರಿವೋ. ಹಾ ಹಾ ಹಂದಿ ಅವತಾರ ಯಾವಾಗ ತಾಳಿದಿ ಹಾ ಹಿರಣ್ಯಾಕ್ಷ ಹಿರಣ್ಯಕಶ್ಯಪನ ತಮ್ಮ ಹಿರಣ್ಯಾಕ್ಷ ಹಾ ಭೂಮಿ ತಾಯಿನ ಓದಿ ಇಟ್ಕೊಂಡು ಕೂತಿದ್ದ ತಾನು ಹತ್ಯಾಕ. ಹಾ ಅವಾಗ ಹಂದಿ ಅವತಾರ ತಾಳಿದೆ ಅಂತೇಳಿ ಹಿಂಗೆ ವಿಷ್ಣು ಪುರಾಣ ಹೇಳ್ತೈತಿ. ಹೇಳ್ತೈತಿ. ಮತ್ತು 16,000 ಗೋಪಿಕಾಸ್ತ್ರೀಯರನ್ನ ಓದ ಇಟ್ಟುಕೊಂಡು ಕೂತಿದ್ದ ಅವಾಗ ಹಂದಿ ಅವತಾರ ತಾಳಿನತ್ತ ನೀ ಹೇಳ್ತಿ. ಅವ ಯಾವಾಗ್ರಿ ತಾಳ್ತಾನ ಹಂಗ. ದ್ವಾಪಾರಯುಗದನ ಸುದ್ದಿ ಹೇಳತ್ತೀರಿ. ಹೌದೌದು ಇರ್ಲಿ ಇರ್ಲಿ ಇರ್ಲಿ. ಶಾನ್ಯ ಭಾಳ ಅದಾನ್ರಿ. ದೊಡ್ಡವ್ರು ಹೆಂಗ್ ನಡೆದ್ರು ಖರೀನ ಅದ. ಹೆಂಗೈತಿ ಗೊತ್ತೇನ ಹಾ ಹಾ ಇಟ್ಟು ದಿವ್ಸ ತಕ ಹಾಡ್ಕಿ ಮಾಡ್ಕೋತ ಬಂದಾನ ಬಾಗಪ್ಪಕ್ಕ. ಹಾ ಅವ ಹೆಂಗ ಬಿ ಮಾತಾಡ್ರ ಅವಂದ ಕರಿ ಐತಿಲಿ ದಗದ. ಅದಕ್ಕೆ ಪಂಡ್ರಾಪುರಕ್ಕೆ ಹೋಗ್ರಿ ಪಾಂಡುರಂಗ ಹೋಗಾದ್ರು ಮಿನಿ ಮುಕ್ತಿ ಆಗ್ತೈತಿ. ಹಾ 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 ಹೇಳ್ತಾರ ಪುಂಡಲೀಕನ ಕತೆ ಹೇಳ್ರಲ್ಲ. ಪಂಡ್ರಾಪುರಕ್ಕೆ ಹೋದ್ರ ಮುಕ್ತಿ ಆಗ್ತತಿ ಖರೆ. ಇಟ್ಟಲ್ ರುಕ್ಮಾಯಿ ಬಂದಿದ್ರತ್ತ ಹೇಳ್ತಾನೆ ಕೇಳ್ರಿ ಇಲ್ಲಿ. ಹಾ ಪಂಡ್ರಾಪುರಕ್ಕೆ ಹೋದವರೆಲ್ಲ ಡೈರೆಕ್ಟ್ ಇಟ್ಟಲ್ನ ದರ್ಶನಕ್ಕೆ ಹೋಗಂಗಿಲ್ಲ. ಮೊದಲು ಹೋದವ್ರಲ್ಲ ಇಟ್ಟಲ್ಗೆ ದರ್ಶನ ಮಾಡಂಗಿಲ್ಲ. ಎಲ್ಲಿ ಹೋಗ್ತಾರ ಪ್ರಥಮದೊಳಗ ಪಂಡ್ರಾಪುರಕ್ಕೆ ಹೋದವ್ರ ಹಾ ಚಂದ್ರಭಾಗ ನದಿಗೆ ಹೋಗ್ಬೇಕ. ಮೊದಲ ಅಲ್ಲಿ ಶುದ್ಧ ಆಗಬೇಕು. ಮೊದಲ ನಾನು ತ್ಯಾಕ ಬರ್ಬೇಕ. ಹಾ ಪಾಪ ತೊಳ್ಕೋಬೇಕ. ಹಾ ನಾನು ತ್ಯಾಕ ಬಂದು ಉದ್ಧಾರ ಆದಾಗ ಪಂಡ್ರಾಪುರ ಇಟ್ಟಲ್ಲ ಆಯ್ತು ಹಿಂದೇಳಿ ಇಟ್ಟಲ್ ಮೊದಲು ನಾ ಬೇಕ. ಹಾ ಚಂದ್ರಭಾಗ ನದಿ ಅಂದ್ರೆ ಹೆಣ್ಣು ಐತಿ ಅದ. ಹೌದು ಅಲ್ಲಿ ಯಾಕೆ ಬರ್ತೀರಿ ನೀವು ಗಂಡ ಹಾಡೋರು. ಯಾಕೆ ಶ್ರೀಶೈಲಕ್ಕೆ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥ್ಗೆ ಹೋಗ್ತಾರನ. ಅವ್ರೆಲ್ಲಿ ಹೋಗ್ತಾರ ವರ್ಷ ಗಂಟ್ಲೆ ಪಾಪ ತೊಳ್ಕೊಬೇಕಾದ್ರೆ ಹಾ ಮೊದಲು ನನ್ನ ಪಾತಾಳ ಗಂಗಿಗೆ ಬರ್ಬೇಕು. ಮೊದಲ ಪಾತಾಳ ಗಂಗೆಯಾಗ ಜಳಕ ಆಗ್ಬೇಕು. ಈ ಕಿತ್ಯಾಕ ಜಳಕ ಆಗ್ಬೇಕು. ಆಯ್ತ ಮುಂದೆ ಮಲ್ಲೈಗಿಂಟ್ರಿ ಹಾ ಇರಕ ಇಲ್ಲ. ಇಲ್ಲ ನಿಮ್ಮನ್ನು ಉದ್ಧಾರ ಮಾಡೋರು ನಾವು. ಎಲ್ಲಿ ಹೋದ್ರು. ಮತ್ತೀಗ ಬೇರೆ ತಂದನ್ರಿ ಸುದ್ದಿ. ಹಾ ಹಾ ಅಲ್ಲ ಹೋಗಕ್ ಬರತ್ತೇಳಿ ನೋಡೋದು ನಮ್ಮಲ್ಲ. ಹಾ. ಅಮ್ಮ ಹೋಗಕ್ ಬರಂತ ಅವ ನೋಡೋದಿಲ್ಲ. ಅದಕ್ಕೆ ಪಾರ್ವತಿ ಖೂನ ಇಲ್ಲ. ಅಲ್ಲ ಹೋಗಕ್ ಬರತ್ತೇಳಿ ಅಂದಾನವ. ಹಾ ಅಮ್ಮ ಹೋಗಕ್ ಬರತ್ತ ಅಂದಿಲ್ಲತ್ರಿ. ಅಂದಿಲ್ಲ. ಅಲ್ಲ ಹೋಗಕ್ ಬರತ್ತ ನೋಡೋದಾನ ಖರೆ ಅಮ್ಮ ಅಂದಿಲ್ಲ ಅಂತ ಹೇಳತ್ತೇನ. ಅಂತಾರ ಅದ ಒಂದು ಅಜಾ ಕೊಡೋ ಟೈಮ್ದಾಗ ಇನ್ನೊಂದು ಮಾತು ಹೇಳ್ತಾರಲ್ಲ. ಏನ್ ಹೇಳ್ತಾರಂದ್ರ ಹಾ ಅಲ್ಲ ಹೋಗಕ್ ಬರಲ್ಲ ಹಾ ಅಲ್ಲ ಇಲ್ಲಿಲ್ಲ. ಹೌದು ನೋಡ್ರಿ ನೀವು ಅಜಾ ಕೊಡಾಗ ಶಬ್ದ ಹೆಂಗೆ ಬೀಳ್ತದ ಕಿವಿಗೆ. ಹಾ ಅಲ್ಲ ಹೋಗಕ್ ಬರಲ್ಲ ಅಲ್ಲ ಇಲ್ಲಿ ಇಲ್ಲ. ಹಾ ಯಾರು ಇಲ್ಲದಾರು ಅವ್ರನ್ನ ಕರಿಲಕ್ಕ ಬರಂಗಿಲ್ಲ. ಹಾ ಯಾರು ಇಲ್ಲಿ ಇಲ್ಲ ಅವ್ರನ್ನ ಅಟ್ಟ ಕರಿಬೇಕಾಗೈತಿ. ಅವ ಅಲ್ಲ ಇಲ್ಲಿ ಇಲ್ಲ. ಅಲ್ಲ ಇಲ್ಲಿ ಇಲ್ಲ ಅವ್ ಬರುತ್ತಕ್ಕ ಅವನ ಕರಿಬೇಕಾಗೈತಿ. ಅಮ್ಮ ಇಲ್ಲೇ ಅದಳ ಆಕಿನ್ಯಾಕ ಕರಿತೀವೋ ನನ್ನ ಕಾಕ. ಮನ್ಯಾಗ ಅದಲ್ಲ ಅಲ್ಲೇ ಅಮ್ಮ ಗರ್ಭೆ ಹೇತು ಉನ್ಕೋ ಕ್ಯೂ ಬುಲಾನ ಯಾರ ಬಾಪ್ ಇದರ ನೈ ಅನಾಂಟ್ಲೆ ಉನ್ಕೋ ಬುಲಾನ ಇದರ ಕರೆ ಹಂಗ ಅಮ್ಮ ಅದಾಳ ಇಲ್ಲೇ ಆಕಿನ ಕರಿಲಕ್ಕ ಬಂದಿಲ್ಲ. ಅಲ್ಲ ಇಲ್ಲ ಅನಾಂಟ್ಲೆ ಅವ್ನ ಕರೆದಾರ ಇಷ್ಟ.